ಹಾಯ್ ಹಲೋ ವೆಲ್ಕಮ್ ಬ್ಯಾಕ್. ಕೆಲವ್ರಿಗೆ ತುಂಬಾ ಡೌಟ್ಸ್ ಇದೆ. ಸೊ ತುಂಬಾ ಜನ DM ಮಾಡಿ ಕೇಳ್ತಾ ಇದ್ರಿ, ಮ್ಯಾಮ್ ನಿಜವಾಗ್ಲೂ ಅಫಿಲಿಯೇಟ್ ಮಾರ್ಕೆಟ್ ಇಂದ ಕಮಿಷನ್ ಬರತ್ತಾ, ನಿಮಗ್ ಕಮಿಷನ್ ಬಂದಿದ್ಯಾ, ಕಮಿಷನ್ ನ ಯಾವ ತರ ನಾವು ವಿತ್ಡ್ರಾ ಮಾಡ್ಕೊಳ್ಳೋದು, ಮ್ಯಾಮ್ ಲೋನ್ ಯಾವ ರೀತಿ ತಗೊಳ್ಳೋದು, ಮ್ಯಾಮ್ ಇದ್ರಿಂದ ಹೇಗ್ ಕಮಿಷನ್ ಬರತ್ತೆ, ಮ್ಯಾಮ್ ಜಸ್ಟ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಲಿಂಕ್ ಹಾಕಿದ್ರೆ ಸಾಕಾ, ಅಫಿಲಿಯೇಟ್ ಮಾರ್ಕೆಟಿಂಗ್ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಕಮಿಷನ್ ಬರತ್ತಾ, ಈ ರೀತಿ ತುಂಬಾ ಕ್ವಶನ್ ಗಳನ್ನ ಕೆಲವ್ರು ಕೇಳಿದೀರಾ. ಅವರಿಗಾಗಿ ಈ ವಿಡಿಯೋ ಕಮಿಷನ್ ಬಗ್ಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ. ಕಮಿಷನ್ ಏನಂತ ಹೇಳಿದ್ರೆ, ನಾವ್ ಯಾವ ಪ್ರಾಡಕ್ಟ್ ಲಿಂಕ್ ಹಾಕಿರ್ತೀವಿ ಆ ಪ್ರಾಡಕ್ಟ್ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ₹1 ಕಮಿಷನ್ ಬರೋದಿಲ್ಲ. ಆ ಲಿಂಕ್ ನ ಕ್ಲಿಕ್ ಮಾಡಿ ಅವರು ಆರ್ಡರ್ ಮಾಡ್ಬೇಕು, ಅವಾಗಷ್ಟೇ ನಿಮಗೆ ಕಮಿಷನ್ ಬರೋದು. ಹಾಗೇನೆ ಇನ್ನೊಂದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ಅವರು ಲಿಂಕ್ ನ ಕ್ಲಿಕ್ ಮಾಡಿ ಆರ್ಡರ್ ಮಾಡಿದ್ಮೇಲೆ 7 days ಆದ್ಮೇಲೆ ಅವ್ರು ರಿಟರ್ನ್ ಮಾಡಿಲ್ಲ ಅಂದ್ರೆ ಅವ್ರು ಆರ್ಡರ್ ಮಾಡಿರೋ ಪ್ರಾಡಕ್ಟ್ ನ ಮತ್ತೆ ಅವರು ರಿಟರ್ನ್ ಮಾಡಿಲ್ಲ ಅಂದ್ರೆ ಅಷ್ಟೇ ನಮಗೆ ಕಮಿಷನ್ ಕನ್ಫರ್ಮ್ ಆಗೋದು. ಇಲ್ಲ ಅಂದ್ರೆ ನಮ್ಗೆ ಯಾವ್ದೇ ರೀತಿ ಕಮಿಷನ್ ಬರೋದಿಲ್ಲ. ಸೆಕೆಂಡ್ ಪಾಯಿಂಟ್ ಏನಂದ್ರೆ, ಮ್ಯಾಮ್ ಯಾವ ತರ ಕಮಿಷನ್ ನ ವಿತ್ಡ್ರಾ ಮಾಡೋದು ಅಂತ ಹೇಳಿ ತುಂಬಾ ಜನ ಕೇಳಿದೀರಾ. ಕಮಿಷನ್ ಯಾವ ರೀತಿ ವಿತ್ಡ್ರಾ ಮಾಡೋದು ಅಂದ್ರೆ, ನಮಗೆ ಕಮಿಷನ್ ನಮ್ಮ ಅಕೌಂಟ್ಗೆ ಬರೋದಕ್ಕೆ 21 days ಆಗುತ್ತೆ. ಸೊ ಈ 21 days ಅಲ್ಲಿ ನಾವ್ ಯಾವ್ದೇ ರೀತಿ ಕ್ಲೈಮ್ ಅನ್ನೋದನ್ನ ಮಾಡೋದಿಕ್ ಆಗೋದಿಲ್ಲ. 21 days ಆದ್ಮೇಲೆ ಆಟೋಮೆಟಿಕ್ ಮೀಶೋದವರನ್ನ ನಾವ್ ಯಾವ ಅಕೌಂಟ್ ನ ಯಾವ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿರ್ತೀವಿ ಅದಕ್ಕೆ ಡೈರೆಕ್ಟ್ ಆಟೋಮೆಟಿಕ್ ಕ್ರೆಡಿಟ್ ಆಗುತ್ತೆ. ಓಕೆನಾ. ಲೋನ್ ಯಾವ ತರ ತಗೊಳ್ಳೋದು, ಲೋನ್ ಪೇ ಲೇಟರ್ ಆಪ್ಷನ್ ಇದೆ. ಪೇ ಲೇಟರ್ ಆಪ್ಷನ್ ನ ನೀವು ಪೇ ಲೇಟರ್ ಗೆ ಹೋಗಿ, ಮೀಶೋದಲ್ಲಿ ಪ್ರೊಫೈಲ್ ಅಲ್ಲೇ ಆಪ್ಷನ್ ಕೊಟ್ಟಿರ್ತಾರೆ ಮೀಶೋ ಪೇ ಲೇಟರ್ ಅಂತ ಹೇಳಿ, ಅಲ್ಲಿ ಹೋಗಿ ನೀವು ಡಿಜಿಲಾಕರ್ ನ ಆಕ್ಟಿವ್ ಮಾಡಿದ್ರೆ ನಿಮಗೆ ನಿಮ್ಮ ಸಿಬಿಲ್ ಸ್ಕೋರ್ ಗೆ ಎಷ್ಟು ಅಮೌಂಟ್ ಎಲಿಜಿಬಲ್ ಇದೆ ಅಷ್ಟು ಅಮೌಂಟ್ ನ ಅದು ತೋರಿಸುತ್ತೆ. ಸೊ ನೀವು ಆ ಅಮೌಂಟ್ ನ ಯೂಸ್ ಮಾಡ್ಕೊಂಡು ಪ್ರಾಡಕ್ಟ್ ತರಿಸ್ಕೊಂಡು ರಿವ್ಯೂ ಆದ್ರೂ ಮಾಡ್ಬೋದು. ಇಲ್ಲ ಅಂದ್ರೆ ನೀವು ಪ್ರಾಡಕ್ಟ್ ತರಿಸ್ಕೊಳ್ದೇನೆ ಜಸ್ಟ್ ಯಾವ್ದಾದ್ರು ಯಾವ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಇರುತ್ತೆ ಅದ್ರ ಫೋಟೋನ ತಗೊಂಡು ನೀವು ಸ್ಟೋರಿಲಿ ಅಥವಾ ಇಲ್ಲ ಪೋಸ್ಟ್ ಮಾಡಿದ್ರೆ ಇಲ್ಲ ರೀಲ್ಸ್ ಮಾಡಿದ್ರೆ ಅದ್ರಿಂದನಾದ್ರೂ ನೀವು ಅರ್ನಿಂಗ್ ಮಾಡ್ಬೋದು. ಸೊ ಇನ್ನ ಕೆಲವ್ರಿಗೆ ಏನಂತ ಹೇಳಿದಾರೆ, ಮೇಡಮ್ ನಿಮಗ್ ಕಮಿಷನ್ ಬಂದಿದ್ಯಾ ಅಂತ ಕೇಳಿದೀರಾ. ಹೌದು, ನನಗ್ ಬಂದಿದೆ. ನನಗ್ ಬಂದ ಮೇಲೆನೆ, ನನಗ್ ಕನ್ಫರ್ಮ್ ಆದ್ಮೇಲೆನೆ ನಾನ್ ನಿಮಗೆ ಹೇಳ್ತಾ ಇರೋದು. ನನ್ಗೆ ಅಫಿಲಿಯೇಟ್ ಮಾರ್ಕೆಟ್ ಇಂದ 1 ಲಕ್ಷ ದುಡ್ಡು ಬಂದಿದೆ ಅಂತ ನಾನೇನು ಅದ್ ಹೇಳ್ತಾ ಇಲ್ಲ. ನನಗೆ ಎಷ್ಟು ಬಂದಿದೆ ನಾನು ಅದನ್ನ ಪ್ರೂಫ್ ಸಮೇತ ಹಾಕಿದೀನಿ. ಸೊ ಇದ್ರಿಂದ ನಿಮಗೂ ಯೂಸ್ ಆಗ್ಲಿ ಅನ್ನೋದೊಂದೇ ಇಂಟೆನ್ಷನ್. ನಾನು ಅದಕ್ಕೇನೆ ನನ್ನ ಫ್ರೆಂಡ್ಸ್ ತುಂಬಾ ಜನ ಕೇಳಿದ್ರು, ನೀನ್ ಯಾಕೆ ಪ್ರಾಡಕ್ಟ್ ಗಳನ್ನ ಈ ತರ ಹಾಕ್ತಿದ್ಯಾ, ಯಾಕೆ ಈ ತರ ಸ್ಟೋರಿಗಳು ಹಾಕ್ತಿದ್ಯಾ ಅಂತೆಲ್ಲ ಕೇಳಿದ್ರು. ಸೊ ನಾನು ಅವ್ರಿಗೆ ಹೇಳಿದ್ ಒಂದೇ ಆನ್ಸರ್, ಸ್ವಲ್ಪ ದಿನ ವೇಟ್ ಮಾಡಿ, ನಾನು ಇದು ವರ್ಕ್ ಆಗುತ್ತೆ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಚೆಕ್ ಮಾಡಿದ್ರೆ ಡೆಫಿನೆಟ್ ಆಗಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳಿದೆ. ಸೊ ಅದೇ ರೀತಿ ನನ್ಗೂನು ವರ್ಕ್ ಆಗಿದೆ, ಅದಕ್ಕೇನೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಅವರಿಗೂ ಯೂಸ್ ಆಗ್ಲಿ, ನಿಮ್ಗೂ ಯೂಸ್ ಆಗ್ಲಿ, ಎಲ್ಲಾರ್ಗು ಯೂಸ್ ಆಗ್ಲಿ ಅಂತ ಹೇಳಿ. ತುಂಬಾ ಈಸಿ ವೇನಲ್ಲಿ ಅರ್ನಿಂಗ್ ಬರೋದನ್ನ ಯಾಕೆ ನಾವು ಬಿಡ್ಬೇಕು? ಎಷ್ಟೋ ಜನ ಎಷ್ಟೋ ಲಕ್ಷಾಂತರ ರೂಪಾಯಿ, ಸಾವಿರಾರು ರೂಪಾಯಿ ದುಡಿತಾ ಇದ್ದಾರೆ. ನಾವು ಅದಕ್ಕೊಂದು ಟೈಮ್ ಅನ್ನೋದನ್ನ ಕೊಟ್ರೆ ಆರಾಮಾಗಿ ಅರ್ನಿಂಗ್ ಮಾಡ್ಬೋದು. ನನ್ನ ಓನ್ ಎಕ್ಸ್ಪೀರಿಯನ್ಸ್, ನಾನು ನಿಜವಾಗ್ಲೂ ಎಲ್ಲ ಇದಕ್ಕೆ ತುಂಬಾ ಓವರ್ ಎಫರ್ಟ್ ಅಂತೂ ಹಾಕೇ ಇಲ್ಲ. ನನಗ್ ಬಂದಿರೋ ಕಮಿಷನ್ಸ್ ಬರೀ ಸ್ಟೋರಿಗೆ ಹಾಕಿರೋ ಪ್ರಾಡಕ್ಟ್ ಇಂದ ಬಂದಿರೋದು. ಅಂದ್ರೆ ಇವಾಗ ಕರೆಂಟ್ಲಿ 7-8 ಪ್ರಾಡಕ್ಟ್ ಇಂದ ಬಂದಿರೋಂತ ಕಮಿಷನ್ ಇದು. ನಾನು ನಿಮಗೆ ಸುಳ್ಳು ಹೇಳಿ ಯಾವ್ದೇ ರೀತಿ ನನ್ಗೆ ಯೂಸ್ ಇಲ್ಲ. ನನ್ನ ಇಂಟೆನ್ಷನ್ ಏನು, ನನ್ನ ವಿಡಿಯೋ ಇಂದ ಯಾರಿಗಾದ್ರೂ ಒಬ್ರಿಗಾದ್ರೂ ಯೂಸ್ ಆಗ್ಲಿ ಅನ್ನೋದಷ್ಟೇ ನನ್ನ ಇಂಟೆನ್ಷನ್. ಈ ವಿಡಿಯೋ ಮಾಡೋದ್ರಿಂದ ನನಗೆ ಯಾವ್ದೇ ರೀತಿ ₹1 ಕೂಡ ನನಗೆ ಅಮೌಂಟ್ ಸಿಗೋದಿಲ್ಲ. ಆದ್ರೂ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಲ್ಲರೂ ಅರ್ನಿಂಗ್ ಮಾಡ್ಲಿ, ತುಂಬಾ ಈಸಿ ವೇ ಇಂದ ಅರ್ನಿಂಗ್ ಮಾಡ್ಲಿ. ಇದು ತುಂಬಾ ಈಸಿ ವೇ ಗೈಸ್. ನಿಮ್ಗೆ ಯಾವ್ದೇ ರೀತಿ ಡೌಟ್ ಇದ್ರು ನನಗೆ DM ಮಾಡಿ, ನಾನು ರಿಪ್ಲೈ ಮಾಡ್ತೀನಿ.